ಆಮೇಲೆ ಈಗ ಬೆಂಗಳೂರಿನಲ್ಲಿ ನಾನು ಟ್ರಾವೆಲ್ ಮಾಡಿದ್ರೆ ಲಾಡ್ ಆಫ್ ಮೇಜರ್ ಹೈ ಪಾಯಿಂಟ್ಸ್ಗಳನ್ನು ನಾನು ನಿರೂಪಣೆ ಮಾಡಿದ್ದೀನಿ ಅಂತ ಅದೊಂದು ನನಗೆ ಇದು. ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟಲ್ಲಿ ಇಳಿದ್ರೆ ಆ ಏರ್ಪೋರ್ಟ್ ಇನಾಗ್ರೇಷನ್ ನಾನು ಆ್ಯಂಕರ್ ಮಾಡಿದ್ದೆ. ಆಮೇಲೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇದಾಗಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ರು. ಸೊ ಈ ರೀತಿ ಕಾರ್ಯಕ್ರಮಗಳು ಖಂಡಿತ. ಆಮೇಲೆ ವಿಧಾನಸೌಧದ ಪಕ್ಕ ಗಾಂಧಿ ಸ್ಟ್ಯಾಚ್ಯೂ, ಆ ಗಾಂಧಿ ಸ್ಟ್ಯಾಚ್ಯೂ ಇನಾಗ್ರೇಷನ್ ಇತ್ತು. ಆಮೇಲೆ ಮುಂದ್ಗಡೆ 2 ಬಸವೇಶ್ವರ ಇದನ್ನ ಸ್ಟ್ಯಾಚ್ಯೂಸ್ ಎಲ್ಲ, ಆ ಇನಾಗ್ರೇಷನ್ ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಸೊ ಈ ರೀತಿ ರಾಜಕಾರಣ ಇಲ್ಲದೆ ಸರ್ಕಾರದ ದೃಷ್ಟಿಯಿಂದ ಜನೋಪಯೋಗಿ ಕೆಲಸಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಮೋಸ್ಟ್ ಆಫ್ ದೀಸ್ ಬಿಗ್ ಪ್ರೋಗ್ರಾಮ್ಸ್ ಐ ಹ್ಯಾವ್ ಎಂಜಾಯ್ಡ್. ಆಮೇಲೆ ಮೆಟ್ರೋ ಇನಾಗ್ರೇಷನ್, ಮೋಸ್ಟ್ ಆಫ್ ದ ಮೆಟ್ರೋ ಪ್ರೋಗ್ರಾಮ್ಸ್ ಐ ಹ್ಯಾವ್ ಆ್ಯಂಕರ್ಡ್. ಆಮೇಲೆ ರಿಪಬ್ಲಿಕ್ ಡೇ ಅಂಡ್ ಇಂಡಿಪೆಂಡೆನ್ಸ್ ಡೇ ಪ್ರಾಬ್ಲಿ ಒಂದು ರೆಕಾರ್ಡ್ ಆಗಿದೆ, ದಾಖಲೆ ಆಗಿದೆ. ಎಷ್ಟು ಇಲ್ಲಿವರೆಗೂ ಎಷ್ಟು ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಐ ಥಿಂಕ್ ಲಾಸ್ಟ್ ಒಂದು 30 ಇಯರ್ಸಲ್ಲಿ ಫ್ಯೂ 1-2-3 ಮಿಸ್ ಆದರೆ ಎಂಟೈರ್ ಥಿಂಗ್ ಐ ಹ್ಯಾವ್ ಡನ್ ಇದುವರೆಗೆ. ಯಾಕೆ ಮಿಸ್ ಆಗಿದೆ ಅಂದರೆ ನಾನು ಒಲಿಂಪಿಕ್ಸ್ಗೂ, ಕಾಮನ್ವೆಲ್ತ್ ಗೇಮ್ಸು, ಕ್ರಿಕೆಟ್ ಕಾಮೆಂಟ್ರಿಗೆಲ್ಲ ಹೋಗ್ತಾ ಇರೋದು. ಅದು August 15 ಮೇಲೆ ಓವರ್ಲಾಪ್ ಆದ, ಅಥವಾ January 26. ಬಹಳಷ್ಟು ನಿರೂಪಕರು ಹೊಟ್ಟೆ ಖಂಡಿತ ಉರ್ಕೋತಾರೆ. ಖಂಡಿತ. ಅಥವಾ ಕೆಲವರು